मैं वो नहीं जो हार मान जाए, मैं वो हूँ जो राख से फिर उठ जाए। सपनों का बोझ लिए चलता रहा अंधेरों में, खुद से ही लड़ता रहा हर दिन, जलता रहा सवेरों में। गिरा हूँ 100 बार मगर मैं हर बार खड़ा हुआ हूँ, जो कहते थे खत्म हुआ मैं उनसे आगे बढ़ा हुआ हूँ। ये रास्ते आसान नहीं पर मैं भी अब थामूं नहीं, ये डर जो दिल में बस गया आज उससे मैं हारूं नहीं। अंत नहीं मैं अनंत हूँ, हर सीमा से परे मैं प्रचंड हूँ, तूफानों से लड़ जाऊं मैं खुद अपनी पहचान हूँ। अंत नहीं मैं अनंत हूँ, हर गिरावट में छुपा उत्कर्ष हूँ, जो बुझ ना पाए वो आग हूँ मैं खुद अपनी तलाश हूँ। ತಪೋವನ ಸಾಹೇಬರು, ವಾಸವಿ ಸಾಹೇಬರು, ಪ್ರೀತಿಯ ವಿದ್ಯಾರ್ಥಿನಿಯರು, ತಂದೆ ತಾಯಿಗಳು, ಇಷ್ಟೊಂದು ಡ್ರೀಮ್ ಫೇಸು ಬೇಡ, ಏಕದಮ್ ರಿಲ್ಯಾಕ್ಸ್ ಆಗಿದೆ. ಇದನ್ನು ನಾನು ಕಲಿತಿದ್ದು ನಮ್ಮ ಭಾರತ ದೇಶದ ಪ್ರಸಿದ್ಧ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಅವರ ಕಡೆಯಿಂದ. ಎಷ್ಟು ಇನ್ಫಾರ್ಮಲ್ ಇರುತ್ತೋ ಅದು ತಲೆಯಲ್ಲಿ ಒಳಗಡೆ ಹೋಗುತ್ತೆ, ಎಷ್ಟು ಫಾರ್ಮಲ್ ಆಗುತ್ತೋ ಅಷ್ಟು ನೋವು. ಒಂದನೇದು ಇದು. ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ನೀವು ಚಿಕ್ಕವರಿಂದ ಸ್ಕೂಲಲ್ಲಿ ಕಲ್ತ್ಕೊಂಡು ಬಂದಿದ್ದೀರಿ, ಕಾಲೇಜು ಮಾಡಿದಿರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದಿರಿ, ಕೆಲವರು PhD ಮಾಡ್ತಿರ್ಬೋದು, MPhil ಮಾಡ್ತಿರ್ಬೋದು. ಇದರಲ್ಲಿ ನೀವು ನೆನ್ಪು ಮಾಡ್ಕೊಳ್ಳಿ, ಹಳೆಯದರಲ್ಲಿ ಅದೇ ಗುರು, ಅದೇ ಟೀಚರು, ಅದೇ ಸಬ್ಜೆಕ್ಟು ಬೇರೆ ಬೇರೆಯವ್ರು ಹೇಳ್ತಾರೆ, ಬೇರೆ ಬೇರೆ ಟೈಮಲ್ಲಿ ಹೇಳ್ತಾರೆ. ಕತೆ ಹೇಳುವಾಗ ನಿಮಗೆ ಇಂಟ್ರೆಸ್ಟ್ ಬರ್ತದೆ, ಅದನ್ನೆಲ್ಲ ತಗೊಳ್ತೀರಿ. ಅದನ್ನೇ ಸಿಲೆಬಸ್ಸು ಯೂನಿವರ್ಸಿಟಿ ಕರಿಕ್ಯುಲಮ್ ಹೇಳ್ಬೇಕಂತ ಹೇಳಿದ್ರೆ ನಿದ್ದೆನೂ ಬರ್ತೈತಿ, ಪೆನ್ಸಿಲ್ಲು ಬೀಳ್ತೈತಿ, ಪೆನ್ನು ಬೀಳ್ತೈತಿ, ಅತ್ತಾಗಿತ್ತಾಗೆಲ್ಲ ಕೆಲಸ ಆಗ್ತೈತಿ. ಈಗ ನಾನು ಏನು ಹೇಳ್ತೀನಿ ಅದನ್ನು ಕಥೆಯಾಗಿ ಕೊಡಿ. ಫೋರ್ಸ್ ಬರೋದು, ವಾಟ್ ಆರ್ ದ 4 ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ಅನ್ ಹ್ಯೂಮನ್ ಬಾಡಿ? ಇಟ್ ಈಸ್ ಮೈಂಡ್ ಅಂದರೆ ನಮ್ಮದು ಇದನ್ನ ಮೆದುಳು. ದ ಮೋಸ್ಟ್ ಪ್ರೀಸಿಯಸ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ಈಸ್ brain. Second will be heart, third will be liver, fourth will be kidney. ಉಳಿದಿದ್ದೆಲ್ಲ ಎಕ್ಸೆಸರೀಸ್. ಇವ್ರನ್ನ ಅದು ನೋವಾಗ್ತದೆ, ಬಟ್ ದೀಸ್ ಆರ್ ದಿ 4 ಆರ್ಗನ್ಸ್. ಈ 4 ನೀವು ಜೋಡಿಸಿ ಒಳಗಿಂದಾನೇ ನೀವು ಎತ್ತಬೇಕಾದ ಫೋರ್ಸ್, ಆವಾಗ ಅದು ಫೋರ್ಸ್. ವಾಟ್ ಇಸ್ ದ ಥರ್ಡ್ ಲಾ? ಇದು ಸೆಕೆಂಡ್ ಲಾ ಆಯಿತು. ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಿಲರೇಷನ್. ಸೈನ್ಸ್ ಹುಡುಗರು ಇದಿರಲ್ಲ, ಯಾಕಂದ್ರೆ ನೀವೆಲ್ಲ IAS IPS ಎಕ್ಸಾಮಿನೇಷನ್ ಕೊಡ್ತಿರೋದ್ಮೇಲೆ ಇದು ಮಿನಿಮಮ್ ಇದರಲ್ಲೇ ಬೇಕಾಗ್ತದೆ. ವಾಟ್ ಇಸ್ ಫೋರ್ಸ್? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಿಲರೇಷನ್. ಮಾಸ್ ಇಸ್ ಬ್ರೈನ್, ಹಾರ್ಟ್, kidney and liver.
ಇಂಟು ಆಕ್ಸಲರೇಷನ್ ನಿಮ್ದು ಆಕ್ಟಿವಿಟಿ ಸ್ಟೋರ್ ಮಾಡೋದು. ಸೊ ಫೋರ್ಸ್ ಬಂತ ಇದರ್ ಬೈ ಹಿಮ್ ಆರ್ ಬೈ ಇನ್ಸೈಡ್. ಇದೆ ಮೂರನೇದು ನ್ಯೂಟನ್ಸ್ ಲಾ ಒಳಗೆ ಮೂರನೇದು ನಿಮ್ಗೆಲ್ರಿಗೂ ಗೊತ್ತಿದೆ. ಏನು ಗೊತ್ತಿದೆ? A Newton law, he said, as some object or an substance will continue in its own course of action and direction unless and until there will be an external force on it. This is what Newton has said 100 years back. Same. ನಮಗೆ ಈಶ್ವರನವ್ರು ಕೊಡಬೇಕು, ನಾವು ಒಳಗಿಂದ ತರಬೇಕು. ನಿಮ್ಮ ತಂದೆ ತಾಯಿ ಕೂತಿದ್ದಾರ, ಅವ ಬಾಬಾಗೆ ಹೇಳೋ ನಾ ಹೋಸ್ಟೆಲ್ ಅನ್ನೋದು 50,000 ರೂಪಾಯಿ ಇಸ್ಕೊಂಡೇನೆ, ಯಾಕಂದ್ರೆ ನೀವು ಅಲ್ಲಿ ಡೆಲ್ಲಿ ಹೇಳೋದಿರಲ್ಲ, ಈಗ ಮತ್ತೆ 50,000 ರೂಪಾಯಿ ಬೇಕು. ಅವ ಅಪ್ಪಗೆ ಹೇಳ್ಕೊಂಡು ನಿಮ್ಗೆ ಕಳಿಸ್ತಾರೆ. ಬಟ್ ಅಲ್ಲಿ ಫೋರ್ಸ್ ಕೊಡೋದಿಲ್ಲ, ಅವ ರೊಕ್ಕ ಕೊಟ್ಟ, ಫೋರ್ಸ್ ಕೊಡೋದಿಲ್ಲ. ಅವನು ಕೊಡೋದಿಲ್ಲ, ಅಪ್ಪನೂ ಕೊಡೋದಿಲ್ಲ. ಈ ಕೋಚಿಂಗ್ ಸೆಂಟರ್ ಅವರು ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಇದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಒಂದು ಪ್ಯಾಟರ್ನ್ ಐತೆ ಅವ್ರು, ಸೆಟ್ ಪ್ಯಾಟರ್ನ್. ಈ ಸೆಟ್ ಪ್ಯಾಟರ್ನ್ ನೀವು ಎಷ್ಟು ಜನ ಹುಡುಗರು ನೋಡಿದ್ರಿ? ಸೆಲೆಕ್ಟೆಡ್ ಹುಡುಗರು, ಅವರೆಲ್ಲರೂ ಕೋಚಿಂಗ್ ಒಳಗಿಂದ ಹೆಲ್ಪ್ ಆಗಿ ಬಂದವರು ಅಥವಾ ಇಂಡಿವಿಜುವಲ್ ಕೆಪಾಸಿಟಿ ಮ್ಯಾಗಿಂದ ಬಂದವರು? ಇಂಡಿವಿಜುವಲ್ ಕೆಪಾಸಿಟಿ. ಇವತ್ತು ಕ್ರಿಕೆಟ್ನೊಳಗೆ ಅವ ತೆಂಡೂಲ್ಕರ್ನ ಹಿಂದೆ ವಿರಾಟ್ ಕೊಹ್ಲಿ ಹಾಕಿದ, ವಿರಾಟ್ ಕೊಹ್ಲಿನ ಹಿಂದೆ ಅವ ನಮ್ಮ ಸೂರ್ಯವಂಶಿ ವೈಭವ ಮಿರಾಕಲ್ ಪಟ್ಟಾನ. ಯಾಕ? ದಿಸ್ ಇಸ್ ಮೈ ಓನ್. ಅದು ಬೇಕು, ಅದು ಬೇಕು. ಅದು ನಿಮ್ಮಲ್ಲಿ ಇದ್ರೆ ಎಲ್ಲ, ಅದು ಇದ್ರೆ ಎಲ್ಲನೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದ್ರೆ, ಈಗ ಭಾರತ ದೇಶದೊಳಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ ಅದ. ಅದ್ರಾಗೂ ಡೆಲ್ಲಿ ಒಳಗಂತ ನಮ್ಗೆ ಇಲ್ಲೇ ಧಾರವಾಡದಾಗನ ಹಂಡ್ರೆಡ್ಸ್ ಆಫ್ ಕೋಚಿಂಗ್ ಸೆಂಟರ್ಸ್. ಎಲ್ಲ ಹತ್ರ ದುಡ್ಡಿಲ್ಲ, ದುಡ್ಡು ಕೆಲಸ ಎಲ್ಲ ಕಡೆ ಮಾಡೋದಿಲ್ಲ, ದುಡ್ಡು ಎಲ್ಲ ಕಡೆ ಕೆಲಸ ಮಾಡೋದಿಲ್ಲ. ಅದ್ರ ನಿಮ್ಮ ಕಡೆ ಒಳಗಿನ ತಾಕತ್ತಿದ್ರೆ ಅವ್ನು ಸೂರ್ಯವಂಶಿ ಫೇಲ್ ಹಾಕಂತ ವೈಭವ್ ಸೂರ್ಯವಂಶಿ ಫೇಲ್ ಹಾಕಂತ ಭಾಳ ಮಂದಿ ಹೇಳಿದ್ರು, ಬಟ್ ಸಕ್ಸಸ್ ಆಗಿಬಿಟ್ಟ. ಯಾಕಂದ್ರೆ ಅವ್ನು ಒಳಗಿಂದ ಡಿಟರ್ಮಿನೇಷನ್ ಇತ್ತು, ಗೆಲ್ಬೇಕು ಮಾಡ್ಬೇಕಂತ ಹೇಳಿಕೆ ಗೆದ್ಬಿಟ್ಟ. ಹಂಗೆ ಸೇಮ್ ಯು ಪಿ ಬಿಹಾರ ಹುಡುಗರು, ಬಡವರು ಹುಡುಗರು. ಇಲ್ಲಿ UPSC ಒಳಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಫೈನಲ್ ಇಯರ್ ಹುಡುಗರು ಸದ್ಯಕ್ಕೆ ಅಪ್ಲೈ ಮಾಡ್ಬೋದು, ಪಾಸ್ ಆಗಿದ್ದ ಹುಡುಗರು ಮಾಡಬಹುದು. ಇಲ್ಲಿ ಫೀಸು ಕೆಲವು ಹುಡುಗರು ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದ್ದವರು ಅದಾರ, ಕೆಲವರು ಫಸ್ಟ್ ಸ್ಟೇಜ್ನಲ್ಲಿ ಫೇಲ್ ಆಗ್ಯಾರ, ಕೆಲವರು ಸೆಕೆಂಡ್. ಅಂದರೆ ಅದು 3 ಟೈರ್ ಎಕ್ಸಾಮಿನೇಷನ್. ಟೆಸ್ಟಿಂಗ್ ವಿಲ್ ಬಿ ಮೇಡ್ ಬೈ ಟೋಟಲ್ 3 ways. First will be preliminary, second will be main examination, third will be personality test. As far as our UPSC is concerned, we call it as a personality test rather than we call it as an interview. Why? Lunch time now, so I don't want to bore you. And you already got all the inputs which is needed for writing your exams. But I have undergone this examination completely 30 years back. So I want to share my experiences with you. Okay. I am a BCom graduate. Immediately after BCom graduation, I started whatever, as I told you, whatever you have written in your mains application, questions will be related to that only. We would have forgotten also. Okay, please keep the copy of what you have sent and keep seeing, checking. See, if you write of carom, you will think only carom as this thing, play. They will ask you so many questions, all simple things only. You will be wondering what is this. But see, I was good in some debates in the school and all. Like certain, we casually write now and written. Then I was 29 years old when I started this journey. I realized myself that I have to prepare for civil services. Then I started. I was 29 years old and many people told me, "Abhi चालू करेगा तो कब करेगा? Finish कब होगा? शादी कब करेगा? Settle कब होगा?" You know how the society works. I said, "जो भी होगा देखा जाएगा, मेरे को करने का है, काम चल रहा है, we do this." So every complaint I think is an opportunity for you to join the administration
अगर आपको लगता है कि आपको चेंज करना है तो दिस इज़ द प्लेटफॉर्म। आप एडमिनिस्ट्रेशन के अंदर जाओ, आपके जो भी सॉल्यूशंस हैं वहाँ इम्प्लीमेंट करो, उसका फ़ायदा आई थिंक आपको भी होगा, आपके परिवार वालों को भी होगा, एंड आई एम वेरी श्योर कि सोसाइटी एट लार्ज को भी होगा। अगर ऑल द बेस्ट, वट एवर यू डू इन लाइफ, गिव योर बेस्ट शॉट, ऑल द बेस्ट। ಈಗ ಕೊನೆಗೆ ನಮ್ಮ SSK ಸಮಾಜದ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಮೆರವಾಡೆ ಸರ್ ಅವರು ನಿಮ್ಮನ್ನ ಜಸ್ಟ್ ವಿಶ್ ಮಾಡ್ತಾ ಇದ್ದಾರೆ. ಅವರು ವಿಶ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. Good afternoon. You all came here with a big dream. I think it is already late. All are hungry. I don't want to take much time. All the best. I am really thankful to Srinivas Khode and the Khode family and ABSSK Samaj who has conducted this wonderful program. TM Merwade sir, Jadhav sir and our Miskin, they have given you the real, the practical things, how you are going to come across the UPSC. So it's all, today, the entire day is a wonderful day. Thank you, all the best. ಸಂಘ ಹಾಗೂ ಶ್ರೀ ಕೋಡೆ ಲಕ್ಷ್ಮಣ ಸಹ ಹಾಸ್ಟೆಲ್ ಹಾಗೂ ವಾಸವಿ ಅಕಾಡೆಮಿ ಇದರ ಪರವಾಗಿ ಅವೇರ್ನೆಸ್ ಪ್ರೋಗ್ರಾಮ್ UPSC 2026 ಆ್ಯಂಡ್ 27 ಪ್ರೋಗ್ರಾಮ್ಗೆ ಹಾಜರಾಗಿದ್ದಂಥ ನಮ್ಮ ABSSK ಅಧ್ಯಕ್ಷರಾದಂಥ ಬೆಂಗಳೂರು ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಖೋಡೆ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಕನ್ನಡದ ಪರವಾಗಿ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಅದೇ ಪರವಾಗಿ ಡಾಕ್ಟರ್ ಶಶಿಕುಮಾರ್ ಮೆರವಾಡೆ ಅಧ್ಯಕ್ಷರು ರಾಜ್ಯ SSK ಸಮಾಜ್, ಇವರು ಸಹ ಆಗಮಿಸಿದ್ದಕ್ಕಾಗಿ ಇವ್ರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಅದೇ ಪ್ರಕಾರ ಕೇಶವರಾಜ್ ಜಾಧವ್, UPSC ಡೈರೆಕ್ಟರ್ ಕೇಶವರಾಜ್ ಜಾಧವ್ ಹಾಗೂ ನರೇಂದ್ರ ಮಿಸ್ಕಿನ್ ಫ್ರಮ್ ರಾಯಚೂರು ಇವರು, ಹಾಗೂ ಶ್ರೀಮತಿ K. ಉಮಾ ಇವರು, ಹಾಗೂ ಶ್ರೀ ರಾಮಚಂದ್ರ ಕಬಾಡೆ ಮಾಮರು, ಇವರೆಲ್ಲರೂ ಹಾಜರಾಗಿ ನಮಗೆ ಶೋಭೆ ತಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗಿದ್ದಂಥ ನಮ್ಮ ಅಕ್ಕಂದಿರಂಥ ಸಳಕರು ಹಾಗೂ ಪುಷ್ಪಕರು, ರಾಜಕರು, ಇವರು ವಿಶೇಷವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದಗಳು. ಹಾಗೂ ಅದೇ ಪ್ರಕಾರ ನಮ್ಮ ಪತ್ರಿಕಾ ಬಳಗದಿಂದ IG ಸುರೇಶ್ ಮತ್ತು ವಿನಾಯಕ ಬಸವ ಇವರು ಹಾಜರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಪ್ರಕಟಣೆಯನ್ನು ಮಾಡಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದಗಳು. ಅದೇ ಪ್ರಕಾರ ಕಮಿಟಿ ಮೆಂಬರ್ಸ್, ನಮ್ಮ ಕಮಿಟಿ ಮೆಂಬರ್ಸ್ ನಾಗೇಂದ್ರ ಸರ್ ಮೆರವಾಡೆ, ನಮ್ಮ ರಮೇಶ್ ಸರ್ ಗುರುಬುರೆ ಸರ್, ರಂಗ್ರೇಶ್ ಸರ್ ಮತ್ತು ಶಿಗ್ಲಿಂಗ್ ಸರ್, ಹಬೀಬ್ ಸರ್ ಹಾಗೂ ಇನ್ನಿತರ ಎಲ್ಲ ಅಶೋಕ್ ಮಾಮರು ಎಲ್ಲರೂ ಹಾಜರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಕೆಲಸ ಮಾಡ್ತಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು. ಅದೇ ಪ್ರಕಾರ विशेषವಾಗಿ धन्यवाद बोलाना कहते आम्ही मेरका मेरवाडे अंतारे. मेरका मेरवाडे हमारा संस्थान खोडे आश्रम हर एक ने आम्ही इथे कोणता आम्ही काम करायचे ते सभी सहाय करायचे. 30th will be last date. Okay, so what we will do, like already I have dropped this flyer into the group. Okay, after lunch I'll just guide you, like it's not so like you have to make ready your document like your Aadhaar card and mark sheet and